ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಜಯಂತಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಆಚರಣೆಗಳು ಮೈಸೂರಲ್ಲಿ ಒಂದು ಸಂಘಟಿಸಲಾಗಿದೆ. ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನ ಪಡೆದ ನಂತರ ಅಲ್ಲಿ ಬೆಟ್ಟದಲ್ಲೇ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗಿತ್ತು. ಇವತ್ತು ಕ್ಷೇತ್ರಾದ್ಯಂತ ಅನೇಕ ಒಂದು ಪಾಯಿಂಟ್ಗಳಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಸುಮಾರು 1 ಲಕ್ಷ ಅಷ್ಟು ಜನ ಇವತ್ತು ಒಂದು ಫೀಡಿಂಗ್ ಮಾಡುವಂಥದ್ದು ಒಂದು ಗುರಿ ಇಟ್ಟಿದ್ದೀವಿ. ಅದಕ್ಕೆ ತಕ್ಕ ಇವತ್ತು ಎಲ್ಲ ವ್ಯವಸ್ಥೆ ನಡೆದಿದೆ. ಜೊತೆಗೆ ಅನೇಕ ಶಿಬಿರಗಳು ಇತ್ಯಾದಿ ಎಲ್ಲ ಅಂದರೆ ಬರೀ ಸೇವೆಯ ದೃಷ್ಟಿಯಿಂದ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು ಬೇಡ, 1-2 ಇದ್ದರೆ ಸರಿ ಒಂದು ಸ್ಮರಣೆ ಮಾಡೋದಕ್ಕೆ. ಆದರೆ ಹೆಚ್ಚು ಸೇವೆಗಾಗಿ ಈ ದಿನ ಸಮರ್ಪಣೆ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿರೋದು ಇಡೀ ಸಂಘಟನೆಗೆ, ನಮ್ಮ ಅನೇಕ ಸಂಘ ಸಂಸ್ಥೆಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದು 1-2 ನಿಮಿಷ ಹಿಂದೆ ನಮ್ಮ ಅರಸು ಮಂಡಳಿ ಸಂಘದ ವತಿಯಿಂದ ಏನು ಪ್ರತಿ ವರ್ಷ ಮೆರವಣಿಗೆ ಆಗುತ್ತೆ, ಇವತ್ತು ಅದ್ಧೂರಿಯಾಗಿ ಇನ್ನೂ ದೊಡ್ಡ ಒಂದು ಮೆರವಣಿಗೆಯನ್ನು ಸಂಘಟಿಸಿದ್ದಾರೆ. ಮುಂಚೆ ಎಲ್ಲ ನಮ್ಮ ತ್ಯಾಗರಾಜ ಒಂದು ಬೀದಿಯಲ್ಲಿ ಮಾಡ್ತಾಯಿದ್ರು, ಆದರೆ ಭಾಳ ಸಣ್ಣ ಒಂದು ಜಾಗ ಅದು. ಅದಕ್ಕಾಗಿ ಇವತ್ತು ನಮ್ಮ ಅರಸು ಸ್ಕೂಲ್ ಇದೆ, ಅಲ್ಲಿಂದಾನೇ ಪ್ರಾರಂಭ ಮಾಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಆಚರಣೆ ನಡೆಯೋದಕ್ಕೆ ಇವತ್ತು ಒಂದು ಒಳ್ಳೆಯ ಪ್ರೇರಣೆ ಬಂದಿದೆ. ಸರ್, ಈಗ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಗಳ ಅವರಿಂದ ಏನು ನಿರೀಕ್ಷೆ ಮಾಡ್ತಾರೆ? ಈ ದಿನ ನಾನು ಯಾರನ್ನು ಟೀಕೆ ಮಾಡೋದಕ್ಕೆ ಅಥವಾ ಇವತ್ತು ಏನೋ ಅವರ ಭವಿಷ್ಯದ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ನಾನು ಮುಂದುವರಿಯೋದಿಲ್ಲ. ಆದರೆ ಒಂದಾದರೂ ಸತ್ಯ, ಮತ್ತು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದೆ. ಒಂದು ಸಾಲದ ಸುಳಿಯಲ್ಲಿ ಸಿಲುಕಿಸಿ ಇವತ್ತು ರಾಜ್ಯವನ್ನು ಆರ್ಥಿಕವಾಗಿ ಭಾಳ ಹಿಂದೆ ನಿಂತಿದೆ. ಅದೆಲ್ಲನೂ ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತ ಇವರು ಯೋಚನೆ ಮಾಡಬೇಕಾಗಿರ್ತಂಥ ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ಇಲ್ಲಿ ನಮಗೆ ಜನರಿಗೆ ಬೇಕಾಗಿರುವಂಥದ್ದು ಮೂಲಸೌಕರ್ಯ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇದೆ. ಬೀದಿ ಏನು ರೋಡ್ಗಳು, ಆದಷ್ಟು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ನೂರಾರಿದ್ದಾವೆ. ಅದೆಲ್ಲನೂ ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತ ಆದಷ್ಟು ಶೀಘ್ರದಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಮುಖ್ಯಮಂತ್ರಿಗಳು ಇದನ್ನೆಲ್ಲ ನಿವಾರಿಸ್ತಾರೆ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ವಿಶ್ವಾಸ ಇದೆ. ಅವ್ರ ಕರ್ತವ್ಯ ಅದು.